ಎಲ್ರೂ ಸಂತೋಷವಾಗಿರೋ ಈ ಸಂದರ್ಭದಲ್ಲಿ ಆ ಮಗುನ್ ಯಾಕಮ್ಮ ಸುಮ್ಮನೆ ಗೋಳೆ ಹಾಕೋತ್ಯಾ? ನೋಡೋ, ವಿಶಾಖಾಗೆ ಅಂತ ತಂದಿರೋ ಒಂದು ವಸ್ತು ಮೇಲೆ ಅವಳ ನೆರಳು ಬಿದ್ರು ನಾನ್ ಸುಮ್ಮನಿರಲ್ಲ. ಅಮ್ಮ, ನೀನು ಮಾತಾಡ್ತಾ ಇರೋದು ತಪ್ಪು. ರಾಧಿಕಾ ಬಗ್ಗೆ ಹಾಗೆಲ್ಲ ಮಾತಾಡೋದು ಸರಿಯಲ್ಲ. ಹೆತ್ತ ತಾಯಿನ್ ಬಿಟ್ಟು ಆ ತಿರ್ಬೋಕಿ ಪರ ಮಾತಾಡ್ತಾ ಇದೀಯಾ? ಸರಿ, ಅವಳೇ ಇರ್ಲಿ ಮದುವೆಲಿ, ನಾನು ಹೊಟ್ಟೋಗ್ತೀನಿ. ಅಷ್ಟೇ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಹಾಗಾದ್ರೆ ಈಗಲೇ ತೀರ್ಮಾನ ಆಗ್ಲಿ, ಒಂದು ಅವಳು ಇಲ್ಲ ನಾನು. ಅಮ್ಮ, ಅಜ್ಜಿ ಅಜ್ಜಿ, ನೀವ್ ಹೇಳ್ದಾಗೆ ಕೇಳ್ತೀನಿ. ನನ್ಗೆ ನಿಮ್ ಸಂತೋಷ ಮುಖ್ಯ. ಕೃಷ್ಣನ್ ಮೇಲೆ ಆಣೆ, ಕೃಷ್ಣನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನನ್ನಿಂದ ಈ ಮದ್ವೆಗೆ ಯಾವ ತೊಂದ್ರೆನೂ ಆಗಲ್ಲ. ಅಲ್ಲ, ರಾಧಾರಾಣಿ ಅಂತ ಚಿಕ್ಕ ಸೊಸೆನ ತಲೆ ಮೇಲೆ ಕುಡಿಸ್ಕೊತಾ ಇದಾರಲ್ಲ? ಓ, ಅದಾ? ಕೂರ್ಸ್ಕೊಳ್ಳಿ ಬಿಡಿ ಮಾವ. ಅವಳೇ ಒಂದಿನ ಇವ್ರು ಯಾವತ್ತೂ ತಲೆ ಎತ್ಬಾರ್ದು ಹಾಗ್ ಮಾಡ್ತಾಳೆ. ಫೂಲ್ಸ್. ಅಯ್ಯ, ಮೊದಲು ನಿನ್ ಗತಿ ಯೋಚನೆ ಮಾಡು. ಹೀಗೆ ಆದ್ರೆ ನಿನಗೆ ಔಟ್ ಹೌಸಲ್ಲೂ ಜಾಗ ಸಿಗಲ್ಲ. ಅಷ್ಟು ಸುಲಭಕ್ಕೆ ನಾನ್ ಬಿಟ್ಕೊಡಲ್ಲ. ವಿಕ್ಟ್ರಿ ಯಾವತ್ತಿದ್ರು ನಂದೆ. ಅಜ್ಜಿ ಬೈದಿದ್ದಕ್ಕೆ ನನ್ಗೇನ್ ಬೇಜಾರಿಲ್ಲ. ಪಾಪ ವಿಶಾಖನ್ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ ಅಲ್ವಾ, ಅದಕ್ಕೆ ಹಾಗಂದಿರ್ತಾರೆ. ಎಲ್ಲ ಶಾಸ್ತ್ರ ನಿನ್ನ ಬಿಟ್ಟು ಮಾಡ್ಬೇಕಾಗತ್ತಲ್ಲ ಕಂದ. ಪರವಾಗಿಲ್ಲ ಅಮ್ಮ, ನಾನೆಲ್ಲ ಮುಖ್ಯ. ಶುಭ ಕಾರ್ಯ ಚೆನ್ನಾಗೋದು ಮುಖ್ಯ. ಎಷ್ಟು ದೊಡ್ಡ ಮನಸ್ಸು ಪುಟ್ಟಿನಿಂದು. ನನ್ನ ಮಗಳಲ್ಲ ಕಂದ ನೀನು, ನನ್ನ ತಾಯಿ ಕಣೋ. ಓಂ ಯಾವುದೇ ಒಳ್ಳೆ ಕೆಲಸಕ್ಕೂ ಸಂಕಲ್ಪ ಬೇಕು, ಹಾಗೆ ನಾಂದಿ ಶಾಸ್ತ್ರ. ವಿಶಾಖ, ನಾಂದಿ ಶಾಸ್ತ್ರ ಆದ್ಮೇಲೆ ಯಾವುದೇ ಕಾರಣಕ್ಕೂ ಮದುವೆ ನಿಲ್ಲಲ್ಲ. ಆ ಪರಮಾತ್ಮನ ಶ್ರೀರಕ್ಷೆ ಇರ್ಲಿ ಅಂತಾನೆ ಹರಶದ ಕೊಂಬು ಕಟ್ಟೋದು. ಇದೆಲ್ಲ ಗೊತ್ತಿರ್ಬೇಕು ಮರಿ. ಎಣ್ಣೆ ಹರಿಶದ ಸ್ನಾನ ಮಾಡಿಸಿದ್ಮೇಲೆ ಕನ್ಯೆಗೆ ಹಿಡಿದಿರೋ ದುಷ್ಟ ಶಕ್ತಿಗಳೆಲ್ಲ ನಾಶ ಆಗುತ್ತೆ. ಅವಳು ಪವಿತ್ರ ಆದ್ಲು ಅಂತಾನೆ ಅರ್ಥ. ಇದು ಈಗಿನ ಕಾಲದ್ದಲ್ಲ, ರಾಮಾಯಣ ಕಾಲದಲ್ಲೂ ಇತ್ತು. ಹಲೋ ಪ್ರಣವ್. ಹಾಯ್ ಹನಿ, ಅಟ್ ಎನಿ ಟೈಮ್ ಮೀಟಿಂಗ್ ಫೈನಲೈಸ್ ಆಗ್ಬಹುದು, ನೀನ್ ಬರ್ಬೇಕು ಅಷ್ಟೇ. ಪ್ರಣವ್, ಇಲ್ಲಿ ನಾಂದಿ ಶಾಸ್ತ್ರ ಆಗ್ತಿದೆ, ಮದ್ವೆಗೆ ಎಲ್ರು ಬಂದಿದ್ದಾರೆ. ನಾನು ಹೇಗ್ ಬರ್ಲಿ? ಅದ್ ನಿಂಗ್ ಬಿಟ್ಟಿದ್ ವಿಶಾಖ. ಏನು ಅಪ್ಪ ಅಮ್ಮ ಎಲ್ರು ತಲೆ ತೆಗ್ಸಿ ನಿಲ್ಲೋ ಹಾಗೆ ಮಾಡ್ಲಾ? ಲಿಸನ್, ಹೀರೋಯಿನ್ ಆಗ್ಬೇಕಾಗಿರೋದು ನೀನು, ಅದ್ ನೀನ್ ಡಿಸೈಡ್ ಮಾಡ್ಬೇಕು. ಎಲ್ಲ ನಿನ್ನಿಂದಲೇ ಕಣೋ ಆಗಿತ್ತು, ಎಲ್ಲದರಲ್ಲೂ ಲೇಟ್. ಲುಕ್ ವಿಶಾಖ, ಕರಿಯರ್ ನಿಂದು, ಮನಿ ನಿಂದು, ಫೇಮ್ ನಿಂದು, ನೇಮ್ ನಿಂದು, ಆಲ್ ಈಸ್ ಯುವರ್ಸ್. ಅದ್ರ ಬಗ್ಗೆ ನೀನ್ ವರಿ ಮಾಡ್ಕೋಬೇಕು, ನಾನಲ್ಲ. ಇಲ್ಲಿ ನೋಡು, ಈಗ ಬರ್ತೀಯೋ ಇಲ್ವೋ ಡಿಸೈಡ್ ಮಾಡಿ ಹೇಳು. ಐ ಕಾಲ್ ಯು ಲೇಟರ್. ರಾಸ್ಕಲ್, ಅವತ್ತು ನಿನ್ ಮಾತು ಕೇಳಿ ಮನೆಗೆ ವಾಪಸ್ ಬಂದಿದ್ದು ತಪ್ಪಾಯ್ತು.